ನಮಸ್ಕಾರ ಸ್ನೇಹಿತರೆ, ನಾನು ಪರಶುರಾಮ್ ಪೇಟ್ಕರ್, ಬಾಗಲಕೋಟೆ. ಒಂದು ಮಾತಿದೆ, ಒಂದು ಗಾದೆ ಮಾತಿದೆ, ಆಡು ಮಕ್ಕಳಿಗೆ ಮದುವೆ ಮಾಡಿದ್ರೆ ಅಂತ ಒಂದು ಗಾದೆ ಮಾತಿದೆ. ಹಾಗೆ ಅದೇ ರೀತಿ ಈ ಬಿಗ್ ಬಾಸ್ ಕೂಡ ಆಗಿದೆ ಅಂತ ಹೇಳ್ಬೋದು. ಇಡೀ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮವನ್ನ ಜನ ನೋಡ್ತಾ ಇರೋದು ಗಿಲ್ಲಿ ಮತ್ತು ಕಾವ್ಯರ ಜೋಡಿ ಚೆನ್ನಾಗಿದೆ, ಚೆನ್ನಾಗಿ ತಮಾಷೆ ಕಚಗುಳಿ ಜನರನ್ನ ಆಕರ್ಷಿಸ್ತಾ ಇದೆ ಅಂತ ಹೇಳ್ಬೋದು. ಆದರೆ ನಿನ್ನೆ ಶುಕ್ರವಾರ ಎಪಿಸೋಡ್ನಲ್ಲಿ ಒಂದು ಏನೂ ಅರ್ಥವಾಗದಂಥ ಒಂದು ಸಂದರ್ಭ ನಡೆದು ಹೋಯ್ತು. ಚಂದ್ರಪ್ರಭಾ ಅವರಿಗೆ ಬೆಸ್ಟ್ ಕಂಟೆಸ್ಟೆಂಟ್ ಅಂತ ಕೊಟ್ಟರು. ಗಿಲ್ಲಿ ನಟನಿಗೆ ಕಳಪೆ ಆಟಗಾರ ಅಂತ ಆಯ್ಕೆ ಮಾಡಿದ್ದಾರೆ. ಸೊ ಇದು ನನಗೆ ಯಾಕೋ ಸರಿ ಅನಿಸ್ಲಿಲ್ಲ, ನೀವು ಕೂಡ ಸರಿ ಅನಿಸ್ಲಿಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಒಬ್ಬ ಒಳ್ಳೆ ಆಟಗಾರನಿಗೆ ಈ ಒಂದು ಕಳಪೆ ಆಟಗಾರ ಅಂತ ಕೊಡೋದು ಯಾಕೋ ಸರಿ ಅನಿಸ್ಲಿಲ್ಲ. ಸೊ ಒಂದು ಕಾರ್ಯಕ್ರಮದಲ್ಲಿ ಆತ ಇದು ಒಂದು ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವ ಆಟ ಆಗಿರೋದ್ರಿಂದ ವ್ಯಕ್ತಿತ್ವವನ್ನ ನೋಡ್ಬೇಕಾಗುತ್ತೆ. ಜೊತೆಗೆ ಆತ ಕಾಮಿಡಿಯನ್, ಆ ಒಂದು ಕಾಮಿಡಿ ಸೆನ್ಸ್, ಆನ್ ದ ಸ್ಪಾಟ್ ಹೇಳುವಂಥ ಮಾತುಗಳು ಕೆಲವರಿಗೆ ಕಿರಿಕಿರಿ ಅನಿಸ್ಬಹುದು. ಆದರೆ ಇರುವುದೇ ಹಾಗೆ ಇರೋದ್ರಿಂದ, ಆತ ಇರುವುದೇ ಹಾಗೆ ಇರೋದ್ರಿಂದ ಏನು ಮಾಡೋಕ್ಕಾಗೋದು. ಆದರೆ ಉತ್ತಮ ಅಂತಂತೂ ಬೆಸ್ಟ್ ಕಂಟೆಸ್ಟೆಂಟ್ ಅಂತ, ಬೆಸ್ಟ್ ಆಟಗಾರ ಅಂತ ಚಂದ್ರಪ್ರಭಾ ಕೊಟ್ಟದ್ದು ಯಾಕೋ ನನಗೆ ಸರಿ ಕಾಣಿಸ್ಲಿಲ್ಲ ಅಂತ ಹೇಳ್ಬೋದು. ಸೊ ಏನು ಮಾಡ್ತಾ ಇದ್ದಾರೆ ಅವರು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾಕೋ ಆ ಒಂದು ತೀರ್ಪು ಸರಿ ಅನಿಸ್ಲಿಲ್ಲ. ಸೊ ಒಂದು ಕಡೆ ಗಿಲ್ಲಿ ನಟ ಮತ್ತು ಕಾವ್ಯ ಇಡೀ ಬಿಗ್ ಬಾಸ್ ಮನೆಯ ಎಲ್ಲ ಸಹ ಸ್ಪರ್ಧಿಗಳಿಗೆ ಒಂದು ಟಾರ್ಗೆಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ರೀತಿ ಅವರೇ ಒಂದು ಏನಾದರೂ ಅವ್ರಿಗೆ ಗಿಲ್ಲಿ ಕಾವ್ಯ ಅಂತ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಸೊ ಒಂದು ಕಡೆ ಈ ಒಂದು ಕಳಪೆ ಅಂತ ಒಂದು ಆಯ್ಕೆ ಬಂದಾಗ ಕಾಕ್ರೋಚ್ ಕಡೆಗೆ ಹೋಗಿತ್ತು. ಆದರೆ ಅಯ್ಯಯ್ಯೋ ಅನ್ನುವಂಥ ಸಂದರ್ಭದಲ್ಲಿ ತಾನೇ ನನಗೆಲ್ಲ ಬರ್ತಾ ಇದೆಯಲ್ಲ ಅಂತ ಕಾಕ್ರೋಚ್ ಸುದಿಯವರು ಪೇಚಾಡ್ತಿರುವಾಗ ಆಗ ಅಶ್ವಿನಿ ಅವರು, ಜಾನ್ವಿ ಅವರು, ಹೀಗೆ ಮತ್ತಿತರವರು ತನ್ನೋಟದಲ್ಲಿ ಲೆಕ್ಕಾಚಾರ ಮಾಡಿಕೊಂಡು ಈ ವಾರ ಕಳಪೆಯನ್ನು ಕೊಡೋದಾದರೆ ಗಿಲ್ಲಿಯವ್ರಿಗೆ ಕೊಡಬೇಕು ಅಂತಂದು ಅವರು ಲೆಕ್ಕಾಚಾರ ಮಾಡಿ ಗಿಲ್ಲಿಯವರಿಗೆ ಕೊಟ್ಟರು. ಸೊ ಯಾಕೋ ಇದು ಟಾರ್ಗೆಟ್ ರೀತಿಯಲ್ಲಿ ಈ ಒಂದು ಕಳಪೆಯನ್ನ ಗಿಲ್ಲಿಯವರಿಗೆ ಕೊಟ್ಟಿದ್ದು ಅಂತ ನನಗೆ ಅನಿಸ್ತದೆ. ಸೊ ಈ ಒಂದು ಮನೋರಂಜನಾತ್ಮಕವಾದಂಥ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಸೊ ಇದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಈ ಆಟದಲ್ಲಿ ತಾವು ಎಲ್ಲರೂ ಈ ಒಂದು ಬಿಗ್ ಬಾಸ್ ಸಹಸ್ಪರ್ಧಿಗಳೆಲ್ಲ ಕೂಡ್ಕೊಂಡು ಗಿಲ್ಲಿ ಮತ್ತು ಕಾವ್ಯನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ತಮಗೂ ಕೂಡ ಅನಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ರಿಷಾ ಗೌಡ ಕೂಡ ಪದೇ ಪದೇ ತಾನು ಕ್ಯಾಮ್ರಿಗೆ ಕಾಣಬೇಕು ಅನ್ನೋ ರೀತಿ ಒಳಗ ಅವರು ಗಿಲ್ಲಿ ಜೊತೆಗೆ ಮಾತಿನ ಪೈಪೋಟಿ ಒಳಗ ಇರ್ತಿರ್ತಾರೆ. ಸೊ ಅವರಿಗೆ ಗಿಲ್ಲಿ ಅಬ್ಬರ ಏನು ನೋಡ್ಕೊಂಡು ಬಂದಿರೋದ್ರಿಂದ ಅದೊಂದು ಕಾರಣಕ್ಕೆ ಅವರು ಗಿಲ್ಲಿಯನ್ನೇ ಟಾರ್ಗೆಟ್ ಮಾಡಿ ಗಿಲ್ಲಿ ಜೊತೆ ವಾದ ವಿವಾದವನ್ನ ಮಾಡುವಂತ ರೀತಿಯೊಳಗ ಅವರು ರಿಷಾ ಗೌಡ ಇರ್ತಾರೆ. ಸೊ ಅದೊಂದು ಬಿಟ್ರೆ ಅವರ ವಿಷಯದಲ್ಲಿ, ಅವರ ಮಾತುಗಳಲ್ಲಿ ಯಾವುದೇ ರೀತಿ ಅರ್ಥ ಇರಲ್ಲ. ಸೊ ವಾದ ವಿವಾದ ಮತ್ತು ಜಗಳ ಅನ್ನೋದು ಬಿಟ್ರೆ ರಿಷಾ ಗೌಡರಲ್ಲಿ ಯಾವುದೇ ರೀತಿ ಒಂದು ವಿಷಯ ಇರುವುದಿಲ್ಲ. ಮೈಮೇಲೆ ಬಿದ್ದು ಜಗಳ ಆಡುವಂತ ಆ ರೀತಿ ಒಳಗೆ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದ್ರೆ ಗಿಲ್ಲಿ ಕಾವ್ಯ ದೂರ ಆಗ್ತಿಲ್ಲ ಅನ್ನುವಂಥ ಕೊರಗು ರಿಷಾ ಗೌಡ್ರಿಗೆ ಕಾಡ್ತಾ ಇದೆ ಅಂತ ನಾನು ಹೇಳ್ಬೋದು. ಮಾವಳವರು ಕ್ಯಾಪ್ಟನ್ ಆಗ್ತಿದ್ದ ಹಾಗೆ ಮೈ ಮೇಲೆ ದೆವ್ವ ಮಾಡ್ಕೊಂಡ್ರ ಹಾಗೆ ಕಾಡ್ತಾ ಇದ್ದಾರೆ ಅಂತ ಅನಿಸ್ಬೋದು. ಅದ್ಯಾಕೋ ಗೊತ್ತಿಲ್ಲ. ಒಳ್ಳೇದಾಗ್ಲಿ ಈ ಒಂದು ಬಿಗ್ ಬಾಸ್ ನೋಡ್ತಿರೋರಿಗೆ ಮತ್ತು ಬಿಗ್ ಬಾಸ್ ದಲ್ಲಿ ಸ್ಪರ್ಧೆಯಾಗಿ ಈಗ ಆಟ ಆಡ್ತಿರೋರಿಗೆ ಒಳ್ಳೇದಾಗ್ಲಿ. ಜೊತೆಗೆ ಕಾವ್ಯ ಗಿಲ್ಲಿಯವರ ಆಟವು ಕೂಡ ಹೆಚ್ಚಾಗಿ ಮತ್ತಷ್ಟು ಮನೋರಂಜನಾತ್ಮಕವಾಗಿ ಇರಲಿ ಅಂತ ಹೇಳ್ತೀನಿ. ಮತ್ತೆ ಕಳಪೆ ಯಾರು ಏನು ಅಂತ ಜನ ನೋಡ್ತಾ ಇದ್ದಾರೆ. ಗಿಲ್ಲಿಗೆ ಕಳಪೆ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಬಿಗ್ ಬಾಸ್ ಸಹ ಸ್ಪರ್ಧಿಗಳು ಮಾತ್ರ. ಜನ ಅವರನ್ನ ಯಾವತ್ತೂ ಕೈ ಬಿಡಲ್ಲ, ಗಿಲ್ಲಿ ಕಾವ್ಯ ಅವರನ್ನ. ಸೊ ಈ ಸಲ ಗಿಲ್ಲಿನೇ ಗೆಲ್ಲುವುದು ಅಂತೂ ಶತಸಿದ್ಧ ಅಂತ ಹೇಳ್ಬೋದು. ಸೊ ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ಗಿಲ್ಲಿಯವರ ಕಾಮಿಡಿ ಸೆನ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ಇಷ್ಟ ಆಗ್ಬೇಕು, ಇಷ್ಟ ಆಗ್ತಾ ಇದೆ ಅಂತ ಹೇಳ್ತೀನಿ. ನಮಸ್ಕಾರ.